ಇಷ್ಟೊಂದೆಲ್ಲ ಪ್ರಾಫಿಟ್ ಇದೆಯಾ? ತೊಂಡೆಕಾಯಿ ಅಲ್ಲ? ತೊಂಡೆ ಯಾವ ವರ್ಷದಲ್ಲಿ ಹಾಕಿದ್ದು? 2020 24ರಲ್ಲಿ. ಇಷ್ಟೆಲ್ಲ ಖರ್ಚು ಬರುತ್ತೆ ವರ್ಷಕ್ಕೆ? ಮೇಡಮ್ ಸ್ಟಾರ್ಟಿಂಗ್ ಖರ್ಚು ಮಾಡ್ಬೇಕಾದ್ರೆ ಏನೋ ಅಂದ್ರೆ 1.5 ಲಕ್ಷ ಖರ್ಚು. 1.5 ಲಕ್ಷ. ಚೆನ್ನಾಗಿ ಔಷಧಿ ಎಲ್ಲ ಮೇಂಟೈನ್ ಮಾಡಿದ್ರೆ ಒಂದು 2 ಕ್ವಿಂಟಲ್ ಬರೋ ಒಂದು ವಾರದಲ್ಲಿ 5,000 ಸಿಗ್ಬೋದು. ಇನ್ನು ಎಷ್ಟು ವರ್ಷ ಇರುತ್ತೆ ಇದು? 5 ವರ್ಷ ಇರುತ್ತೆ. ಇನ್ನು 5 ವರ್ಷ. ತೊಂಡೆ ಗಿಡದ ಬಗ್ಗೆ ಇದನ್ನ ಹೆಂಗ್ ಬೆಳೀತಾರೆ, ಇದರಿಂದ ಆದಾಯ ಇದೆಯಾ, ರೈತರಿಗೆ ಹೆಲ್ಪ್ ಆಗುತ್ತಾ, ಮತ್ತೆ ಯಾವ್ಯಾವ ಔಷಧಿ, ಅದೆಲ್ಲ ಫುಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಫುಲ್ ವಿಡಿಯೋ ವಾಚ್ ಮಾಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು ಮರನ. ಇದೆಂತ ಮರ? ಕೇಳೋಣ ಸಕ್ಕದಾಗಿತ್ತಲ್ಲ. ಈ ಮರ ಹಾಕಿ ಇದ್ರ ಮೇಲೆ ಗೈಸ್ ನೋಡಿ, ಇದಕ್ಕೆ ನೀರೆಲ್ಲ ಫುಲ್ಲು ಡ್ರಿಪ್ ಮಾಡಿದ್ದಾರೆ ನೋಡಿ ಈ ತರ. ಗೈಸ್ ನೋಡ್ತಾ ಇದ್ರಿ, ಲಾಸ್ಕೊಂಡು ಮಲ್ಕೊಂಡ್ಬಿಡ್ಬೇಕು ಅನಿಸ್ತೈತೆ. ಒಳ್ಳೆ ತಂಪು ಗಾಳಿ, ನೆರಳು ಸಕ್ಕದಾಗಿದೆ. ಚೇರ್ ಬೇರೆ ಇದೆ ಇಲ್ಲಿ, ಬಾ ನೋಡೋಣ. ಇದು ತೊಂಡೆಕಾಯಿ ಕೊಯ್ಯೋದಕ್ಕೆ ಅನ್ಸುತ್ತೆ ಚೇರು. ಡ್ರಿಪ್ಪಲ್ಲಿ ನೀರು ಹೋಗ್ತಿದೆ ಈ ತರ. ಮೇಡಮ್ ಇಲ್ಲಿ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ. ಗಾಯ್ಸ್ ಇಲ್ಲಿ ನೋಡಿ, ಮೆಣಸಿನ ಗಿಡನೂ ಹಾಕೊಂಡಿದ್ದಾರೆ. ಗೈಸ್ ನಿಜವಾಗ್ಲೂ ಸಕ್ಕದ ಪೀಸ್ಫುಲ್ ಆಗಿದೆ. 2 ಪ್ಲಾಟ್ ಇದೆ ಟೋಟಲ್ಲು. ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಗೈಸ್ ನೋಡಿ, ಇವರೇ ಓನರು, ಈ ತೋಟದ ಓನರು. ಅಣ್ಣ ಎಷ್ಟು ಎಕರೆಲಿ ಹಾಕಿದ್ದೀರಾ, ಇದು ಏನು ಬೆಳೆ, ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳು, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳಿ. 3 ವರ್ಷ ಬರುತ್ತೆ ಒಂದ್ಸತಿ, ಆಮೇಲೆ ಕಟಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಹಾಕಿ ಎಷ್ಟು ವರ್ಷ ಆಯ್ತು? ಹಾಕಿ 2020. ತೊಂಡೆಕಾಯಿ ಅಲ್ಲ? ತೊಂಡೆ. ಯಾವ ವರ್ಷದಲ್ಲಿ ಹಾಕಿದ್ದು? 2024ರಲ್ಲಿ. ಫಸ್ಟ್ ಇದು ಯಾವ ತರ ಬೆಳೆ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಏನೇನೆಲ್ಲ ಅರೇಂಜ್ ಮಾಡ್ತೀವಿ? ಇದೆಲ್ಲ ನಾವು ಗುಜ್ಜು ತಂತಿ ಎಲ್ಲ ಇದು ಮಾಡ್ಕೋಬೇಕು ಫಸ್ಟ್ಗೆ. ಇದೆಲ್ಲ ಫಸ್ಟ್ ಮಾಡ್ಕೊಂಡ್ರೆ ಆಮೇಲೆ ಇದನ್ನ ಹಾಕ್ಬೇಕು. ಎಷ್ಟು ವರ್ಷ ಇರುತ್ತೆ ಈ ಬೆಳೆ? ಒಂದು 5 ವರ್ಷ ಇರುತ್ತೆ. 5 ವರ್ಷ ಇರುತ್ತೆ. ಇಷ್ಟೆಲ್ಲ ಖರ್ಚು ಬರುತ್ತೆ ವರ್ಷಕ್ಕೆ? ಮೇಡಮ್ ಸ್ಟಾರ್ಟಿಂಗ್ ಖರ್ಚು ಮಾಡ್ಬೇಕಾದ್ರೆ ಏನೋ ಅಂದ್ರೆ 1.5 ಲಕ್ಷ ಖರ್ಚು. 1.5 ಲಕ್ಷ. ಆಮೇಲೆ ವರ್ಷ ಖರ್ಚು ಇರುತ್ತೆ. ಔಷಧಿದೆಲ್ಲ ಖರ್ಚು ಇರುತ್ತೆ. ಒಂದ್ಸತಿಗೆ ಏನೋ ಇಲ್ಲ ಅಂದ್ರೆ ಒಂದು 1000 ರೂಪಾಯಿ ಖರ್ಚು ಇರುತ್ತೆ. 1000 ರೂಪಾಯಿ ಅಂದ್ರೆ ಒಂದು ವರ್ಷದಲ್ಲಿ ಎಷ್ಟು ಸಲ ಔಷಧಿ ಹಾಕ್ಬೇಕು? ತಿಂಗಳನ ಅಂದ್ರೆ ಒಂದು 4 ದಿನಕ್ಕೆ 5 ದಿನಕ್ಕೆ ಔಷಧಿ ಹೊಡಿತಾ ಇರ್ಬೇಕು. ಒಂದ್ಸಲ ಇದು ನೀವು ಕಟಾವು ಮಾಡಿದ್ರೆ ಎಷ್ಟು ಕ್ವಿಂಟಲ್ ಲೆಕ್ಕದಲ್ಲಿ ಬರುತ್ತೆ? ಅದು ಹೆಂಗ್ ಬರುತ್ತೆ? ಇದು ಅಂದ್ರೆ ಇರೋದು 120 ಗಿಡ ಇತ್ತು. 120 ಗಿಡದಲ್ಲಿ ಈಗ 60 ಗಿಡ ಮಾಡ್ಕೊಂಡಿದ್ವಿ. ಅಂದ್ರೆ ಜಾಸ್ತಿ ಅಂತರ ಇದೆ, ಜಾಸ್ತಿ ಇದಾಗುತ್ತೆ ಅಂತ ಹೇಳಿ ಅದನ್ನ ಇದು ಮಾಡ್ಕೊಂಡು 60 ಗಿಡ ಬಿಟ್ಕೊಂಡಿದ್ವಿ ಅಷ್ಟೇ. 60 ಗಿಡ. ಇದು ಹೆಂಗ್ ಮಾರ್ಕೆಟಿಗೆ ಹೆಂಗ್ ಹಾಕ್ತೀರಾ ನೀವು? ತಿಂಗಳನ ಅಥವಾ? ಇಲ್ಲ, ತಿಂಗಳಲ್ಲ. ಅವಾಗಲೇ ಮಾರ್ಕೆಟ್ಗೆ ಅಂದ್ರೆ ಇಲ್ಲೇ ಶಿವಮೊಗ್ಗ ಹಾಕ್ತೀವಿ ನಾವು. ಶಿವಮೊಗ್ಗ ಹಾಕ್ತೀವಿ. ಅದು ಕಡೂರಲ್ಲಿ ಅಲ್ಲ ಮೇಡಮ್. ಅಲ್ಲ, ಇದು ತಿಂಗಳ ಕಟಾವ್ ಮಾಡೋದಾ ಅಥವಾ ವರ್ಷ? ತಿಂಗಳ ಅಲ್ಲ, ಏನು ಒಂದು ವಾರಕ್ಕೊಂದ್ಸತಿ ಕಟಾವ್. ವಾರಕ್ಕೊಂದ್ಸಲ ಮಾರ್ಕೆಟಿಗೆ ಬಿಡ್ತೀರಾ? ಎಷ್ಟು ಬರುತ್ತೆ? ಎಷ್ಟು ಕ್ವಿಂಟಲ್? ಒಂದ್ಸತಿ ಬಂದ್ರೆ ಒಂದು 2 ಕ್ವಿಂಟಲ್ ಬರುತ್ತೆ. 2 ಕ್ವಿಂಟಲ್ ಬಂದು ಒಂದು ಗಿಡ ಇದ್ದಂಗೆ ನಾವು ಹೆಂಗೆ ಚೆನ್ನಾಗಿ ಔಷಧಿ ಮೇಂಟೈನ್ ಮಾಡ್ತೀವಿ ಹಂಗೆ. ಈಗ ಚೆನ್ನಾಗಿ ಔಷಧಿ ಎಲ್ಲ ಮೇಂಟೈನ್ ಮಾಡಿದ್ರೆ ಒಂದು 2 ಕ್ವಿಂಟಲ್ ಬರ್ಬೋದು, 2.5-3 ಕ್ವಿಂಟಲ್ ತನಕ. ಅಂದ್ರೆ ಗಿಡ ಕಮ್ಮಿ ಇರೋದ್ರಿಂದ ಆ ಥರ. ಅಂದ್ರೆ ರೇಟ್ ಇದ್ದಂಗೆ. ಈಗ 50 ರೂಪಾಯಿ ಇತ್ತು ಅಂದ್ರೆ 2,000-5,000 ಸಿಗ್ಬೋದು ಒಂದ್ಸತಿಗೆ. ಒಂದು ವಾರದ ಅಲ್ಲ, ಒಂದು ವಾರದಲ್ಲಿ 5,000 ಸಿಗ್ಬೋದು. ಇಲ್ಲ ಅಂದ್ರೆ ಕಮ್ಮಿ ರೇಟ್ ಇದ್ರೆ ಕಮ್ಮಿ ರೇಟ್, ಇಲ್ಲ ಅಂದ್ರೆ 500 ಹೋದ್ರು ಹೋಗ್ಬೋದು. ಒಂದು ಸತಿ ಒಂದ್ ಚೀಲ 500 ಹೋದ್ರು ಹೋಗ್ಬೋದು. ಅಲ್ಲಿ ಒಂದ್ ತಿಂಗಳಿಗೆ ಒಂದು 4,000 ಕಟಾವು. ತಿಂಗಳಿಗೆ ಒಂದು 20,000 ಹೇಳಕ್ಕಾಗಲ್ಲ, ಕಡಿಮೆನೂ ಆಗ್ಬೋದು. ಮಾರ್ಕೆಟ್ ಇದ್ದಂಗೆ ರೈತರದ ಜೀವನನೇ ಹಂಗೆ, ಏನು ಮಾಡಕ್ಕಾಗಲ್ಲ. ಒಂದ್ಸಲ ಜಾಸ್ತಿ ಸಿಗ್ಬೋದು, ಒಂದ್ಸಲ ಕಮ್ಮಿ ಸಿಗ್ಬೋದು. ಅಂದ್ರೆ ಇದರಿಂದ ಲಾಸ್ ಏನು ಆಗಲ್ಲ ತಾನೆ? ನೀವು ಹಾಕಿರೋ ಬಂಡವಾಳ ಅಂತ ನಮ್ಗೆ ಮನೆ ಖರ್ಚಿಂದು ನಾವೇನೋ ಒಂದು ಮಾಡ್ಕೊಂಡಿದ್ರೆ ನಡೆಯುತ್ತೆ. ಒಳ್ಳೆ ಆರಾಮಾಗಿ ನೆಮ್ಮದಿಯಾಗಿ ಇಲ್ಲೇ ಮಲ್ಕೋಬಹುದು. ಆರಾಮ, ಮನೇನೆ ಬೇಡ ಹಂಗಿದೆ, ನೆರಳು ಮಾತ್ರ ಸಕ್ಕತ್ತಾಯ್ತಲ್ಲ. ಇದು ಫಸ್ಟ್ ಇದನ್ನ ಎಷ್ಟು ವರ್ಷ ಆಗಿದೆ ಹಾಕಿ? ಅದು ಹಾಕಿ ಇವಾಗ ಒಂದು ವರ್ಷದ ಮೇಲೆ 2024 ಅಂದ್ರೆ ಲೆಕ್ಕ ಹಾಕಿ. ಇದು ಏನ್ ಮರ? ಇದು ತೊಂಡೆ. ಇದೇ ತೊಂಡೆ ಮರ. ಇದು ಫುಲ್ ಈ ತರ ಅಗ್ಲಾಗಿ ಬಿಟ್ಟಿರೋದಾ? ಅಂದ್ರೆ 2 ವರ್ಷಕ್ಕೆ ಇಷ್ಟು ದೊಡ್ಡದಾಗೋಯ್ತಾ? ಇಷ್ಟು ಚಿಕ್ಕದಿರುತ್ತೆ? ದೊಡ್ಡ ಈ ತರ ಬಳ್ಳಿ ಹಿಂಗಾಗಿದ್ಯಾ? ಇವೆಲ್ಲ ಅವಾಗೇ ನೆಟ್ಬೇಕು? ಅವಾಗಲೇ ನೆಡ್ಬೇಕು. ಅವಾಗ ನಟ್ಟು ಫಸ್ಟ್ ಇದು ಮಾಡಿ ಆಮೇಲೆ ಮಾಡ್ಬೇಕು. ಸರಿ, ಈ ಮರ ಹಾಕಿದ್ದೀರಲ್ಲ, ಇದು ಗಿಡ ಬಳ್ಳಿಯಿಂದ ಇಷ್ಟ ಆಗಿದೆ 2 ವರ್ಷಕ್ಕೆ. ಇನ್ನು ಎಷ್ಟು ವರ್ಷ ಇರುತ್ತೆ ಇದು? 5 ವರ್ಷ ಇರುತ್ತೆ. ಇನ್ನು 5 ವರ್ಷ. ಟೋಟಲ್ ಆಗಿ ಒಂದ್ಸಲ ಹಾಕಿದ್ರೆ ಒಂದು ಗಿಡ ಒಂದು 7 ವರ್ಷ ಬರುತ್ತಾ? ಇಲ್ಲ 5 ವರ್ಷ ಕ್ಲಾಸ್. ಟೋಟಲ್ 5 ವರ್ಷ ಅಂದ್ರೆ ಇನ್ನು 3 ವರ್ಷ ಇದೆ ಇದು ಕಾಯಸ್ಸು. ಮರಗಟ್ಟೆ ಬೀರಲಿಂಗೇಶ್ವರ ಅನ್ನೋದು ನಾವು ಒಂದು ದೇವರ ಹತ್ರ ಕೇಳ್ಕೊಂಡೆ ಮಾಡೋದು. ಅದೇನಾರು ಆತು ಅಂದ್ರೆ ಈ ಕಸ್ಗಳು ಇಲ್ಲ ಅಂದ್ರೆ ಆಗಲ್ಲ. ದೇವ್ರ ನಂಬ್ತೀರಾ? ದೇವ್ರ ನಂಬಿಕೆಂದೇ ಮಾಡೋದು ನಾವು.
ಅದನ್ನ ನಾವು ಕೇಳಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸುಮ್ನೆ ಅಲ್ಲ, ಇವಾಗ ಇದು ಕೀಳ್ಬೇಕು ಅಂದ್ರೆ ಕೈಗೆ ಹೇಳ್ಬೇಕು ಅಂದ್ರೆ ನಾವು ಅದೇ ಮೇಲೆ ಇದು ಮಾಡ್ಕೊಂತೀವಿ. ಅಂದ್ರೆ ಹೈಟ್ ಕಮ್ಮಿ ಇರಬೇಕು. ನಾವು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಏನು ಮಾಡೋದು, ಜಾಸ್ತಿ ಮಾಡ್ಬಿಟ್ಟು ಇನ್ನೂ ಹೈಟ್ ಕಮ್ಮಿ ಬರ್ಬೇಕು. ಬರ್ಬೇಕು. ಅಲ್ಲ ಈ ಕೀಳುವಾಗ ಹಿಂಗೆ ನನ್ ಕೈ ಸಿಗುತ್ತೆ. ಅದೇ ಅಲ್ಲ ಮೇಲ್ ಇರ್ತಾವಲ್ಲ ಅವೆಲ್ಲ ಇವೆಲ್ಲ ಈ ತರ ಹಿಂಗ್ ಬಿಡಿಸಿ ಅಂತ ಕೇಳ್ಬೇಕು ನಮ್ಗೆ. ಆ ತರ ಇನ್ನು ಸ್ವಲ್ಪ ಹೈಟ್ ಕಡಿಮೆ ಬರ್ಬೇಕಿತ್ತಂತೆ ಗೈಸ್. ಇವರು ಮಿಸ್ ಆಗಿ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲ ಒಂದ್ ಸ್ವಲ್ಪ ಇದು ಮಾಡಿದ್ವಿ. ಅದು ಇದು ಎರಡು ನಿಮ್ದೇನಾ? ಎರಡು ನಮ್ದೆ. ಎರಡು ನಿಮ್ದೆ. ಎಷ್ಟು ಎಕರೆ ಇದೆ? ಒಂದು 20 ಗುಂಟೆಗೆ ಇರ್ಬೋದು. 20 2ರಿಂದ 20 ಗುಂಟೆನಾ? 2ರಿಂದ ಒಂದು 20 ಗುಂಟೆ ಬರ್ಬೋದು. ಎಷ್ಟು ಹಾಕಿದೀರಾ ಬಂಡವಾಳ? 2ರಿಂದ ಮೇಡಮ್ ಒಂದೂವರೆ ಲಕ್ಷ. ಅದೇ ನಮ್ದೊಂದು ನಾವು ಹೇಳ್ಬೇಕಂದ್ರೆ ಅದೇ ನಾವು ಭಗವಂತನ ಆಶೀರ್ವಾದ ತಗೊಂಡೇ ಮಾಡೋದು ಏನಾದ್ರು. ಎರಡು ಒಂದೇ ಟೈಮಲ್ಲಿ. ನಿಮಗೆ ಹೆಂಗ್ ಬಂತು ಪ್ಲಾನ್ ಇದನ್ನ ಹಾಕ್ಬಹುದು? ಎಲ್ಲಾದ್ರೂ ನೋಡಿದ್ರೆ ಅಂದ್ರೆ ಇನ್ನು ಬೇರೆ ಇನ್ನೊಂದ್ ಕಡೆ ನೋಡ್ಕೊಂಡ್ ಮೇಡಮ್ ಅಲ್ಲಿ ನೋಡ್ಕೊಂಡ್ ಬರೀ ನೋಡ್ಕೊಂಡ್ ಯಾವ ಊರ್ ಕಡೆ ಅದು? ಇಲ್ಲೇ ಹತ್ರಲ್ಲಿ ಹಾಕಿರ್ತಾರಲ್ಲ, ಇಲ್ಲಿ ಹತ್ರಲ್ಲಿ ಹಾಕಿರ್ತಾರಲ್ಲ, ಇಲ್ಲಿ ನಮ್ಮ ಸುತ್ತಮುತ್ತ ಹತ್ರ ಹಾಕಿದಾರಲ್ಲ, ಅಲ್ಲಿಂದ ನೋಡ್ಕೊಂಡ್ ಬಂದಿರ್ತೀವಲ್ಲ, ಹಂಗಾಗಿ ಮಾಡಿದ್ ನಾವು. ನಿಮ್ಗೇನು ಲಾಸ್ ಆಗಿಲ್ಲ ತಾನೇ ಈ ಬೆಳೆ? ಲಾಸ್ ಏನಿಲ್ಲ ಮೇಡಮ್ ಅವರೇ, ಒಟ್ಟಿಗೆ ಏನ್ ನಾವು ಅದನ್ನು ಕೌಂಟು ಮಾಡಿಲ್ಲ. ಏನು ಅವ್ರಿಗೆ ವಾರ ವಾರ ಖರ್ಚಿಗೆ, ಊಟಕ್ಕೆ, ಇದಕ್ಕೆ ಎಲ್ಲ ಆಗುತ್ತೆ, ಮೇಂಟೈನ್ ಆಗುತ್ತೆ. ಈ ತರ ರೈತರು ನಮ್ ಸುತ್ತಮುತ್ತ ಹಳ್ಳಿಲೇ ಎಲ್ಲೂ ಅಲ್ಲ, ಅವ್ರ ಜೀವನನ ಅವ್ರು ಹೆಂಗ್ ರೂಪಿಸ್ಕೊಂಡಿದ್ದಾರೆ. ಎಲ್ಲೋ ಹೊರಗಡೆ ಹೆಂಡತಿ ಮಕ್ಕಳು ಫ್ಯಾಮಿಲಿ ಎಲ್ಲ ಬಿಟ್ಟೋಗಿ ಅಲ್ಲಿ ಕೂಲಿ ಮಾಡೋದ್ರ ಬದಲು ಇಲ್ಲೇ ಫ್ಯಾಮಿಲಿ ಜೊತೆನೆ ಇದ್ದು ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ. ಖುಷಿ ಆಗುತ್ತೆ ನೋಡಿದ್ರೆ. ಫಸ್ಟ್ ನೋಡಿ, ಇದು ಬರೀ ಸಾಂಬಾರಿಗೆ, ತಿಳಿ ಸಾರು, ಮದ್ವೆಲಿ ಎಲ್ಲ ಮಾಡ್ತಾರಲ್ಲ, ಆ ಸಾಂಬಾರಿಗೆ ಯೂಸ್ ಮಾಡ್ತಾರೆ. ಸಖತ್ ಬೇಡಿಕೆ ಆಯ್ತು. ಬರಲ್ವಾ? ನಾವೇನು ಬೆಳೆ ಅಲ್ಲ, ಏನೋ ಬರಲ್ಲ. ಬಳ್ಳಿ ಕಟ್ ಮಾಡ್ಸಲ್ಲ, ಹೂವೆಲ್ಲ ಖಾಲಿ ಕೊಡ್ತೀರಾ? ಯಾರ ನಿಮ್ಮ ಹತ್ರ ಇವಾಗ ನಾವ್ ಇದನ್ನ ಕಟ್ ಮಾಡಿ ತಗೊಂಡು ಹೋಗಿ ಹಾಕಿರ್ ಬೆಳೆಯುತ್ತಾ? ಅಂದ್ರೆ ಬೆಳೆ ನಾವು ಕಟ್ ಮಾಡ್ತಾರೆ ಆ ಟೈಮ್ನೇ ಕೊಡ್ತೀವಿ. ಗಿಡಕ್ಕೆ ನೀರು ಕಡಿಮೆ ಹೋಗ್ತೈತೆ. ರೈತರು ಏನ್ ಬೆಳೆ ಮಾಡ್ಬೇಕು ಐಡಿಯಾಸ್ ಇಲ್ಲ, ಏನ್ ಹಾಕಿದ್ರು ಲಾಸ್ ಆಗುತ್ತೆ ಅನ್ನೋರು ಈ ತರನು ಟ್ರೈ ಮಾಡಿ ನೋಡಿ. ಎಲ್ಲೆಲ್ಲೋ ಹೊರಗಡೆ ಕೆಲ್ಸಕ್ಕೆ ಹೋಗೋದ್ರ ಬದಲು ರೈತರು ಈ ತರ ಒಂದು ಬೋರ್ ಇದ್ದು ನೀರಿದ್ರೆ ಸಾಕು, ಆರಾಮಾಗಿ ಬೆಳೆ ಬೆಳ್ಕೋಬಹುದು. ನೋಡಿ, ಈ ತರ ಪ್ಲಾನ್ಸ್ ಸುಮಾರು ತರ, ಇದೊಂದೇ ಬೆಳೆ ಅಲ್ಲ, ಹಲವಾರು ಬೆಳೆ ಇರ್ತವೆ. ಟ್ರೈ ಮಾಡಿ ನೀವು. ಜಸ್ಟ್ ನೋಡಿದ್ರಲ್ಲ, ತೊಂಡೆಕಾಯಿ ಬೆಳೆನ ಹೇಗೆ ಬೆಳಿತಾರೆ, ಎಷ್ಟು ವರ್ಷ, ಅದ್ರ ಬಗ್ಗೆ ಫುಲ್ ಡೀಟೇಲ್ ಕೊಟ್ಟಿದ್ದೀವಿ. ಇದೇ ಥರ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋಸ್ ಬೇಕು, ಅಗ್ರಿಕಲ್ಚರ್ ಬಗ್ಗೆ, ಇಂಡಸ್ಟ್ರೀಸ್ ಬಗ್ಗೆ ಯಾವುದೇ ಥರ ಆಗಲಿ ಇನ್ಫಾರ್ಮೇಷನ್ ವಿಡಿಯೋ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ಥರ ವಿಡಿಯೋಸ್ ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.